ಫ್ರೆಂಡ್ಸ್, ನಾನು ಎಲ್ಲ ದಿವಸ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದೆ. ಸೊ ಇವತ್ತೇನು ಅಪ್ಡೇಟ್ ಅಂತಂದರೆ ಒಂಥರ ಸ್ಯಾಡ್ ನ್ಯೂಸ್ನ ತಗೊಬಂದಿದ್ದೀನಿ. ತುಂಬ ಎಲ್ರಿಗೂ ಬೇಜಾರಾಗುತ್ತೆ ವಿಷಯ ಕೇಳ್ತಾಯಿದ್ದಾರೆ. ಲಾಸ್ಟ್ 14 ದಿನದಿಂದ 4 ಆನೆಗಳು ತೀರ್ಕೊಂಡಿದೆ ಅಂತಂದರೆ ಯಾರಾದ್ರು ನಂಬ್ತೀರಾ? ಸೊ ಅದರಲ್ಲಿ 3 ಕಾಡಾನೆಗಳು, ಒಂದು ನಮ್ಮ ಸಾಕಾನೆ ಇನ್ಸಿಡೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮ ದುಬಾರೆ ಕ್ಯಾಂಪಲ್ಲಿ ಏನಾಯಿತು, ಜಯಮಾರ್ತಂಡ ಅನ್ಎಕ್ಸ್ಪೆಕ್ಟೆಡ್ ಫೈಟಲ್ಲಿ ತೀರ್ಕೊಳ್ತಾನೆ. ಆ ನೋವಿನಲ್ಲೇ ಎಲ್ಲರೂ ಇರಬೇಕಾದ್ರೆ ಇನ್ನೂ 3 ಆನೆಗಳು ತೀರ್ಕೊಳ್ಳುತ್ತೆ. ಅದನ್ನೂ ಕೂಡ ನಾನು ಪೋಸ್ಟ್ ಮಾಡಿರ್ತೀನಿ. ಒಂದು ನಮ್ಮ ನಾಗರಹೊಳೆ ಫಾರೆಸ್ಟಲ್ಲಿ, ಇದು ಅಂದಾಜು ಏಜ್ ಎಕ್ಸಾಕ್ಟ್ ನನಗೆ ಹೇಳೋಕ್ಕೆ ಬರೋಲ್ಲ, ಬಟ್ ಆದರೆ ನೈಟ್ ಹೊತ್ತು ಏನೋ ಫೈಟಾಗಿ ತೀರ್ಕೊಂಡಿರ್ಬೋದು ಅಂತ ಹೇಳ್ಬೋದು. ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ನಾಗರಹೊಳೆ ಫಾರೆಸ್ಟ್ ಅಂದರೆ ರೋಡ್ ಸೈಡಲ್ಲಿ ತೀರ್ಕೊಂಡಿರ್ತಾನೆ. ಸ್ಥಳೀಯರೊಬ್ಬರು ವೀಡಿಯೋ ಮಾಡಿ ನನಗೆ ಶೇರ್ ಮಾಡಿದರು. ತುಂಬ ಬೇಜಾರಾಗುತ್ತೆ. ಬಟ್ ಕೊನೆಗೆ ಇದನ್ನ ಟೇಕ್ ಕೇರ್ ಮಾಡಿ ಅಧಿಕಾರಿಗಳು ಯಾರಿದ್ದಾರೆ ಅದನ್ನ ಮಣ್ಣು ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಪುಟ್ಟ ಆನೆ ಮರಿ, ಒಂದು 6-7 ತಿಂಗಳು ಮರಿ ಇರಬೇಕು. ಇದು ನೈಟು ಮೇಯ್ಯಕ್ಕಂತ ಬಂದ ಆನೆ ನಮ್ಮ ಸುಳ್ಯ ಗ್ರಾಮದಲ್ಲಿ ಒಂದು ಕಡೆ ಈ ಆನೆಗಳ ಮಧ್ಯೆ ಸಿಕ್ಕಿ ತೀರ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಬಟ್ ಏನು ಅಂತ ಎಕ್ಸಾಕ್ಟಾಗಿ ಇನ್ಫಾರ್ಮೇಷನ್ ಬಂದಿಲ್ಲ. ಬಟ್ ತುಂಬ ಬೇಜಾರು ವಿಷಯ. 6 ತಿಂಗಳು 7 ತಿಂಗಳು ಮರಿಗಳು ತೀರ್ಕೊಂಡ್ರೆ ತಡ್ಕೊಳಕ್ಕೆ ಆಗಲ್ಲ ನಾವು ಆನೆ ಪ್ರೇಮಿಗಳಾಗಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಆನೆ ಅಂತಂದರೆ ನಮ್ಮ ಕೊಡಗಿನ 7ನೇ ಹೊಸಕೋಟೆ ಅಂತ ಬರುತ್ತೆ. ಸೊ ಸುಂಟಿಕೊಪ್ಪದ ಹತ್ರ. ಸೊ ಅಲ್ಲಿ ಈ ಆನೆ ಬಂದು ನೈಟು ಈ ಸೋಲಾರ್ದು ಸೋಲಾರ್ ಹಾಕಿರ್ತಾರೆ ನೋಡಿ ತೋಟಕ್ಕೆ ರಕ್ಷಣೆ ಅಂತೇಳಿ, ಈ ಸೋಲಾರ್ ಬೇಲಿಗೆ ಸಿಕ್ಕಿ ಸ್ಪಾಟ್ ಔಟ್ ಆಗಿರೋಂಥ ಆನೆ ಇದು. ತುಂಬ ಬೇಜಾರಾಗಿರುತ್ತೆ ಈ ಆನೆ ನೋಡಿ. ತುಂಬ ಚೆನ್ನಾಗಿದ್ದಾನೆ ಈ ಆನೆ. ಒಂದು 5,500-6,000 kg ಇತ್ತೇನು, ಅಷ್ಟು ಚೆನ್ನಾಗಿರೋ ಆನೆ ಪಾಪ ತೀರ್ಕೊಂಡಿದ್ದು ತುಂಬ ಬೇಜಾರಾಗುತ್ತೆ. ಸೊ ಹಾಗೆ ಒಂದು ಬಿಗ್ ಅಪ್ಡೇಟ್ ಏನಂತಂದರೆ, ಇವತ್ತು ಬೆಳಗ್ಗೆ ಒಂದು ಕಡೆ ನಮ್ಮ ಊರಿನಲ್ಲಿ ಆನೆ ಬಂದು ಡೈರೆಕ್ಟಾಗಿ ಒಂದು ಮಹಿಳೆ ಮೇಲೆ ಅಟ್ಯಾಕ್ ಮಾಡಿ ಮಹಿಳೆ ಸ್ಪಾಟ್ ಔಟ್ ಆಗ್ತಾರೆ. ಅವರು ತೋಟದ ಕೆಲಸಕ್ಕಂತ ಬಂದಿರ್ತಾರೆ, ತೋಟದಲ್ಲಿ ಕೆಲಸ ನೋಡ್ಕೊಂಡು ಹೋಗೋಣ ಅಂತ ಬಂದಿರುವಂಥವ್ರು. ಬಟ್ ಇನ್ನೂ ಇಬ್ಬರು ಓಡಿರ್ತಾರೆ, ಈ ಮಹಿಳೆ ಸಿಕ್ಕಾಕೊಂಡು ಅಲ್ಲೇ ಸ್ಪಾಟ್ ಆಗ್ತಾರೆ. ಇದು ನಮ್ಮ ತಿತ್ಮತಿ ಕಾಡಾನೆಗಳದೇ ಕೆಲಸ ಅಂತ ನಾನು ಹೇಳ್ತೀನಿ. ಈ ತಿತ್ಮತಿ ನಮ್ಮ ರಾಜಪುರ ಅಂತ ಬರುತ್ತೆ, ಬಾಳಲೆ ಅಂತ ಬರುತ್ತೆ, ಸುಲ್ಗೋಡು ಅಂತ ಬರುತ್ತೆ. ಈ ಕಡೆ ಸುತ್ತಮುತ್ತ ಕಾಡಿನಿಂದ ಆನೆಗಳೇ ಬಂದಿರೋದು, ನನಗೆ ಚೆನ್ನಾಗಿ ಗೊತ್ತಿದೆ. ಈ ಆನೆಗಳು ತುಂಬ ತೊಂದರೆ ಕೊಡ್ತಾ ಇರೋಂಥ ಆನೆಗಳು. ಲಾಸ್ಟ್ ಟೈಮ್ ನಮ್ಮ ಸ್ನೇಹಿತರೊಬ್ಬರ ಮೇಲೆ ಅಟ್ಯಾಕ್ ಮಾಡಿ ಜಸ್ಟ್ ಮಿಸ್ ಅವರು ಪಾರಾದರು. ಇನ್ನೊಂದು ಆನೆ ಅದೇ ರೀತಿ ಬಂದು ಇನ್ನೊಬ್ಬನ ಕೊಂದಿತ್ತು. ಅದು ಕೂಡ ನಾನು ಪೋಸ್ಟ್ ಹಾಕಿದೆ. ಬಟ್ ಏನಕ್ಕೆ ಈ ರೀತಿ ಆನೆಗಳು ಬಂದು ಅಟ್ಯಾಕ್ ಮಾಡ್ತಾಯಿದೆ ಅಂತ ಯಾರಿಗೂ ಗೊತ್ತಾಗ್ತಾಯಿಲ್ಲ. ಬಟ್ ನನ್ನ ಪ್ರಕಾರ ಆನೆಗಳಿಗೆ ಮೇವು ಇದೆ, ಚೆನ್ನಾಗಿ ಮೇವು ಕೂಡ ಇದೆ ಫಾರೆಸ್ಟಲ್ಲಿ. ತೋಟಕ್ಕೆ ಯಾಕೆ ಬರ್ತಾಯಿದೆ ಅಂತಲೂ ಅರ್ಥ ಆಗ್ತಾಯಿಲ್ಲ. ಸೊ ನಿಮಗೊಂದು ಇನ್ನೊಂದು ವಿಷಯ ಕೇಳಿದ್ರೆ ನೀವೆಲ್ಲ ಬೆಚ್ಚಬೀಳ್ತೀರ. ನಮ್ಮ ಕೃಷಿಕರು ಏನಿದ್ದಾರೆ, ನಮ್ಮ ಕಾಫಿ ತೋಟದಲ್ಲಿ ಹಲಸಿನಕಾಯಿ ಮರಗಳನ್ನ ಆಲ್ಮೋಸ್ಟ್ ಕಡ್ದಾಕ್ಬಿಟ್ಟಿದ್ದಾರೆ. ಸೊ ಏನಕ್ಕೆ ಅಂದರೆ ಈ ಹಲಸಿನಕಾಯಿ ಸ್ಮೆಲ್ಲಿಗೆ ಬರ್ತಾ ಇರೋದು ಅಂತೇಳಿ. ಬಟ್ ಯಾಕೆ ಈಗಂತೂ ನೀರುಗಳಿದೆ ಚೆನ್ನಾಗಿ ಕಾಡಲ್ಲಿ, ಏನಕ್ಕೆ ಈ ಥರ ಆನೆಗಳು ಅಟ್ಯಾಕ್ ಮಾಡ್ತದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಬಟ್ ಸೊಲ್ಯೂಷನ್ ಏನಿರ್ಬೋದು ಅದು ಕಮೆಂಟ್ ಮಾಡಿ ನೋಡೋಣ, ಯಾಕೆ ಆನೆಗಳು ಈ ಥರ ಕಾಡು ಬಿಟ್ಟು ನಾಡಿಗೆ ಬರ್ತಾಯಿದೆ ಅಂಥೇಳಿ. ಇಷ್ಟು ಇವತ್ತಿನ ಅಪ್ಡೇಟ್. ಬಟ್ 4 ಆನೆ ತೀರ್ಕೊಂಡಿದ್ದು ತುಂಬ ಬೇಜಾರು ವಿಷಯ. ಆದಷ್ಟು ಬೇಗ ನಮ್ಮ ಅರಣ್ಯ ಅಧಿಕಾರಿಗಳು ಏನಾರು ಒಂದು ಪ್ಲ್ಯಾನ್ ಮಾಡಬೇಕು. ನಮ್ಮ ಕಾಡಿಂದ ಆನೆಗಳು ಗ್ರಾಮದ ಕಡೆ ಬರದಂತೆ ನೋಡ್ಕೋಬೇಕು. ಏನಕ್ಕಂತಂದರೆ ಸೋಲಾರ್ ಬೇಲಿ ಒಂದೇ ಮಾರ್ಗ ಅಲ್ಲ, ಬೇರೆ ಏನಾದರೂ ಮಾರ್ಗ ಇದು ಮಾಡಬೇಕು. ಒಂದು ಟ್ರಂಚು ಒಂದು ಜಾಸ್ತಿ ತೆಗಿಬೇಕಾಗುತ್ತೆ, ಒಂದು 30-40 ಅಡಿ ಟ್ರಂಚ್ ತೆಗಿಬೇಕಾಗುತ್ತೆ ಆನೆಗಳು ಬರದ ಥರ ನೋಡ್ಕೋಬೇಕಾದ್ರೆ. ಸೊ ಇಂಥದ್ದೆಲ್ಲ ಮಾಡಿದ್ರೆ ಆನೆನ ಅವಾಯ್ಡ್ ಮಾಡ್ಬೋದು ಅಂತ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.